ಅವರಿಗೆ ಹೊಸ ಮುಖಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಹೊಸ ಉರುಪು ಬಂದಂಗೆ ಆಗ್ತದೆ, ಮತ್ತು ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಟ್ಟಂಗೆ ಆಗ್ತದೆ. ಸೆಕೆಂಡ್ ಲೈನ್ ಆಫ್ ಲೀಡರ್ಸನ್ನು ಬೆಳೆಸಂಗೆ ಕೂಡ ಆಗ್ತದೆ, ಮುನ್ನೆಲೆಗೆ ತಂದಂಗೆ ಆಗ್ತದೆ. ಅದರಿಂದ ಹೊಸಬರು ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ನಾಯಕರಾಗಿರುವಂತಹ CLP ನಾಯಕರಾಗಿರುವಂಥ DK ಶಿವಕುಮಾರ್ ಸಾಹೇಬರಲ್ಲಿ, ಹಾಗೆ ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ, ಮತ್ತು ನಮ್ಮ AICC ಅಧ್ಯಕ್ಷರಾಗಿರುವಂಥ ಖರ್ಗೆ ಸಾಹೇಬರಲ್ಲಿ, ವೇಣುಗೋಪಾಲ್ ಸಾಹೇಬರಲ್ಲಿ, ಉಜ್ವಲ ಸಾಹೇಬರಲ್ಲಿ, ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ನೆಚ್ಚಿನ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಸಾಹೇಬರಲ್ಲಿ ನಾವು ಮನವಿಯನ್ನು ಮಾಡಲಿಕ್ಕೆ ಇವತ್ತು ಇಚ್ಛೆಯನ್ನು ಪಡ್ತೇವೆ. ಈಗಾಗಲೇ ನಾವು ಲಿಖಿತವಾಗಿ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಈಗಾಗಲೇ ಅವ್ರಿಗೂ ಕೂಡ ಭೇಟಿಯನ್ನು ಮಾಡಿ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಅವರು ಬೆಂಗಳೂರಿಗೆ ಬಂದಾಗ ಕೂಡ ಮನವಿಯನ್ನು ಸಲ್ಲಿಸಿದ್ವಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸಲ್ಲಿ ಯಾರಿಗಾದ್ರೂ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಗವರ್ನೆನ್ಸ್ನಲ್ಲಿ ಹೊಸ ರೂಪ ಬರ್ತದೆ. ಆಮೇಲೆ ನಮ್ಮಂಥ ಯುವಕರಿಗೆ ಮತ್ತಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಕ್ತಂಗೆ ಆಗ್ತದೆ ಅನ್ನೋದನ್ನು ನಾನು ಇಲ್ಲಿ ವ್ಯಕ್ತವನ್ನು ಪಡಿಸಲಿಕ್ಕೆ ನಾನು ಬಯಸ್ತೇನೆ. ಸರ್, ಈಗ ನಿಮ್ಮ ತಂದೆಯವರು ಕೂಡ KPCC ಅಧ್ಯಕ್ಷ ಆಗಿದ್ರು, 3-4 ಬಾರಿ ಸಂಸದರಾಗಿದ್ರು, ಶಾಸಕರಾಗಿದ್ರು. ಅವ್ರು ಕೋಟಾದಡಿ ಅಂದ್ರೆ ಅವರು ಕೂಡ ಪಕ್ಷ ದುಡ್ದಿರೋ ಹಿನ್ನೆಲೆ ತಾವೇನಾದರೂ ಕ್ಲೈಮ್ ಮಾಡ್ತೀರಾ ಸಚಿವ ಸ್ಥಾನ ಕೊಡಬೇಕು? ಈಗ ನಮ್ಮ ತಂದೆಯವರು ಶ್ರೀ ಯದುವೀರಣ್ಣರವರು ಅವರು ಕೂಡ ಪಕ್ಷದ ನಿಷ್ಠಾವಂತ ಸೇವಕರಾಗಿ ಅವರ ಸೇವೆಯನ್ನು ಮಾಡಿದ್ದಾರೆ. KPCCಯ ಕಾರ್ಯಾಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ಸಲ್ಲಿಸಿ ಪಕ್ಷಕ್ಕೆ ಅವರ ಜೀವವನ್ನು ಅವರು ಅರ್ಪಣೆಯನ್ನು ಮಾಡಿರೋಂಥದ್ದು ಅದು ಗೊತ್ತಿರೋಂಥ ಒಂದು ವಿಚಾರ. ಅವರು ಇದ್ದಿದ್ರೆ ಇವತ್ತು ಅವರು ಸಚಿವ ಸ್ಥಾನಕ್ಕೆ ಅರ್ಹವಾದಂತಹ ವ್ಯಕ್ತಿ. ಜೊತೆಗೆ ನಮ್ಮ CLP ನಾಯಕರಾಗಿರುವಂಥ DK ಶಿವಕುಮಾರ್ ಸಾಹೇಬರು ಸ್ವತಃ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲೇ ಆ ವಿಚಾರದ ಬಗ್ಗೆ ಅವರು ಮಾತನಾಡಿದ್ದಾರೆ. ಇಟ್ ಇಸ್ ಆನ್ ರೆಕಾರ್ಡ್. ಅದರಿಂದ ಅವರು ಇದ್ದಿದ್ರೆ ಖಂಡಿತವಾಗಿಯೂ ಅರ್ಹವಾದಂತಹ ವ್ಯಕ್ತಿ ಸಚಿವ ಸ್ಥಾನಕ್ಕೆ. ಆದರೆ ಅವರು ನಮ್ಮಲ್ಲಿ ಇಲ್ಲ. ತುಂಬ ನೋವಾಗ್ತದೆ ಇವತ್ತು ಅವರು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಇವತ್ತು ನಾನು ನಮ್ಮ ಹಿರಿಯ ನಾಯಕರಲ್ಲಿ ಮನವಿಯನ್ನು ಮಾಡ್ತೇನೆ, ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸಲ್ಲಿ ಯಾರಿಗಾರು ಒಂದು ಅವಕಾಶವನ್ನು ಮಾಡಿಕೊಡಿ, ಹೊಸಬ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಚ್ಛೆನ ಪಡ್ತೇನೆ.